ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐಶ್ವರ್ಯ ವಿನಯ್. ಸೊ ಈ ವ್ಲಾಗು ನನ್ನ ತವ್ರ ಮನೆ ಕುಪ್ಸದ್ ವ್ಲಾಗ್ ನೋಡಿದ್ರಿ ಅಲ್ವಾ? ಆ ಕುಪ್ಸದ್ ದಿನ ಮಾಡ್ಬೇಕಾಗಿದ್ದಂತ ರಿಚುವಲ್ಸ್, ಬಟ್ ಟೈಮ್ ಸಾಕಾಗ್ಲಿಲ್ಲ ಅಂದ್ಬಿಟ್ಟು ಅವತ್ತು ಈ ರಿಚುವಲ್ ನ ಸ್ಕಿಪ್ ಮಾಡಿದ್ವಿ. ಇದೇನಪ್ಪಾ ಅಂತ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಸುರ್ಗಿ ನೀರು ಅಂತ ಹಾಕ್ತಾರೆ. ಇದನ್ನ ಮದ್ವೆ ಟೈಮಲ್ಲೂ ಹಾಕ್ತಾರೆ, ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಹಾಕ್ತಾರಂತೆ. ಅದು ನನ್ಗೆ ಗೊತ್ತಿರ್ಲಿಲ್ಲ. ಸೊ ಇವರೆಲ್ಲರೂ ನನ್ನ ರಿಲೇಟಿವ್ಸ್, ನಮ್ಮ ಚಿಕ್ಕಮ್ಮಂದ್ರು, ಹಾಗೆ ನಮ್ಮ ಅಕ್ಕಂದ್ರು, ನನ್ನ ಕಸಿನ್ಸ್ ಎಲ್ರು ಬಂದಿದ್ರು. ಎಲ್ಲ ಬಂದು ಈ ಸೆಲೆಬ್ರೇಷನ್ ನ ಗ್ರ್ಯಾಂಡ್ ಆಗಿ ಕಂಪ್ಲೀಟ್ ಮಾಡಿದ್ರು. ನಂಗಂತೂ ತುಂಬಾನೇ ಖುಷಿ ಆಯ್ತು. ನೀವೇ ನೋಡ್ತಿರ್ಬೋದು, 5 ಜನ ಮುತ್ತೈದೆಯರು ಕೂತಿದ್ರು. ಸೊ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು, ಅವ್ರಿಗೂ ಅರ್ಶಿನ ಹಚ್ಚಿ ಆರತಿ ಮಾಡಿದ್ರು. ಅದಾದ್ಮೇಲೆ ಒಬ್ಬೊಬ್ರೆ ಬಂದು ನನಗೆ ಅರ್ಶಿನ ಹಚ್ಚಿ ಆರತಿ ಮಾಡ್ತಾರೆ. ಸೊ ಇವಾಗ ನನ್ನ ರಿಲೇಟಿವ್ಸ್ ಎಲ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. ಇವರು ನಮ್ಮ ದೊಡ್ಡಮ್ಮನ ಮಗಳು, ಫಸ್ಟ್ ದೊಡ್ಡಮ್ಮನ ಮಗಳು, ಹಾಗೆ ದೊಡ್ಡಕ್ಕ ಕೂಡ. ಸೊ ಇವರು ರಿಚುವಲ್ಸ್ನ ಸ್ಟಾರ್ಟ್ ಮಾಡಿದ್ರು. ನೀಟಾಗಿ ಅರ್ಶಿನ ಕುಂಕುಮ ಹಚ್ಚಿ, ಮೇಕಪ್ ಥರ ನೀಟಾಗಿ ಅರ್ಶಿನೆಲ್ಲ ಮೈಗೆಲ್ಲ ಹಚ್ಚಿದ್ರು. ಏನು ಮಾತಾಡಂಗಿಲ್ಲ ಅರ್ಶಿನ ಎಲ್ಲ ಹಚ್ಚುವಾಗ, ಅಂದರೆ ಈ ಥರ ರಿಚುವಲ್ಸ್ ಆಗುವಾಗ ನಾವೇನು ಮಾತಾಡಂಗಿಲ್ಲ. ಅಲ್ಲಿ ಹಚ್ಬಿಡ, ಇಲ್ಲಿ ಹಚ್ಬಿಡ, ಕಮ್ಮಿ ಹಚ್ಚು ಅಂತೆಲ್ಲ ಮಾತಾಡಂಗಿಲ್ಲ. ಯಾಕಂದರೆ ಎಲ್ಲರೂ ದೊಡ್ಡವರು ಇರ್ತಾರೆ, ಬೈಸ್ಕೊಂಡ್ಬಿಡ್ತೀವಿ. ಹಾಗಾಗಿ ಅವ್ರು ಏನೇನು ಮಾಡ್ತಾರೋ ಸುಮ್ಮನೆ ಮಾಡಿಸ್ಕೊಳ್ತಾ ಇರಬೇಕು. ಹಾಗೆ ಇವರು ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿಯ ತಂಗಿ. ಇವ್ರು ಇರೋದು ಧಾರವಾಡದಲ್ಲೇ. ಆಲ್ಮೋಸ್ಟ್ ಎಲ್ಲರೂ ಧಾರವಾಡದಲ್ಲೇ ಇರೋದು. ಹಾಗಾಗಿ ಯಾವ ಫಂಕ್ಷನ್ನು ಯಾರು ಮಿಸ್ ಮಾಡಂಗೇ ಇಲ್ಲ, ಕಂಪಲ್ಸರಿಯಾಗಿ ಅಟೆಂಡ್ ಆಗಲೇಬೇಕು. ಇವರು ನಮ್ಮ ದೊಡ್ಡಮ್ಮನ ಮಗಳು, ಸೆಕೆಂಡ್ ದೊಡ್ಡಮ್ಮನ ಮಗಳು. ಇವ್ರು ಇರೋದು ಹುಬ್ಳಿಯಲ್ಲಿ. ಆ್ಯಂಡ್ ಇವರು ಅಲ್ಲಿ ಹೋದ್ರಲ್ಲ ಹಿಂದೆ, ನಮ್ಮ ಚಿಕ್ಕಮ್ಮ ಅವ್ರ ಮಗಳು. ಇವರು ಫಸ್ಟ್ ಇಲ್ಲೇ ಇರ್ತಿದ್ರು, ಮದುವೆಗೂ ಮುಂಚೆ ಧಾರವಾಡದಲ್ಲೇ ಇರ್ತಿದ್ರು. ಇವಾಗ ಮದುವೆ ಆದ್ಮೇಲೆ ಮಾಲಿಂಗ್ಪುರಿಗೆ ಹೋಗಿದ್ದಾರೆ. ಪಾಪ ನನಗೋಸ್ಕರ, ಫಂಕ್ಷನ್ಗೋಸ್ಕರ ಮಾಲಿಂಗ್ಪುರದಿಂದ ಬಂದಿದ್ರು. ನಾವೆಲ್ಲ ಕಸಿನ್ಸು ಚಿಕ್ಕವರಿದ್ದಾಗ ತುಂಬಾ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಎಲ್ಲರೂ ಮನೆ ಹತ್ರನೇ ಇರ್ತಿತ್ತು, ಹಾಗಾಗಿ ತುಂಬಾ ಮಜಾ ಮಾಡ್ತಾ ಇದ್ವಿ. ಇವರು ನನ್ನ ತಮ್ಮನ ಹೆಂಡತಿ, ಆ್ಯಂಡ್ ಇವರು ನಮ್ಮ ಅಣ್ಣನ ಹೆಂಡತಿ, ನಮ್ಮ ಭಾಬಿ. ಆ್ಯಂಡ್ ಇವರು ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮಮ್ಮ. ಇವ್ರು ಗ್ರೀನ್ ಕಲರ್ ಸ್ಯಾರಿ ಇದ್ದಾರಲ್ಲ, ಅವರು ನಮ್ಮ ಆಂಟಿ. ಸೊ ಎಲ್ಲರೂ ಆರತಿ ಮಾಡೋದು ಮುಗೀತು. ಸೊ ಇವಾಗ ನಾನು ಹೇಗೆ ಕಾಣಿಸಿದ್ದೀನಿ ಅಂತ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಅದು ಸುರುಗಿ ಕಟ್ತಾರೆ ನೋಡ್ರಿ, ಹೋಗೋಣ. ಊಟ ಬಂತು, ಆಫ್ ಆಗಿದೆ. ಇಲ್ಲ, ಆಫ್ ಆಗಿಲ್ಲ. ಊಟ ಬಂತು, ಬಟ್ ನಮ್ದಿನ್ನ ಫಂಕ್ಷನ್ನೇ ಮುಗ್ದಿಲ್ಲ. ಊಟ ಟೈಮ್ ಇನ್ನ ತುಂಬ ಇದೆ. ಯಾರು ಮಾತಾಡ್ತೀರಿ? ಸೊ ಆಚೆ ಬಂದು ಎಲ್ಲರೂ ಸೇರಿ ಸುರ್ಗಿ ಕಟ್ಟಿದ್ರು. ಸೊ 5 ಜನ ಮುತ್ತೈದರು ಸುರ್ಗಿನ ಹಿಡ್ಕೊಂಡು ಕುತ್ಕೋಬೇಕು. ನಾನು ಅದ್ರ ಸುತ್ತು 5 ಸುತ್ತನ್ನ ಸುತ್ತಬೇಕು. ಸೊ 5 ಸುತ್ತಿ, ಅಂದರೆ ಆ್ಯಕ್ಚುಲಿ ಮಣೆ ಇಟ್ಟಿರ್ತಾರೆ ಮಧ್ಯದಲ್ಲಿ. ನನಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಚೇರ್ ಇಟ್ಟಿದ್ರು, ಅಂದರೆ ಸ್ಟೂಲ್ ಇಟ್ಟಿದ್ರು. ಸೊ ಆ ಸ್ಟೂಲ್ ಮೇಲೆ ಅಕ್ಷತೆ ಹಾಕ್ತಾ 5 ರೌಂಡ್ ಸುತ್ತಬೇಕು. ಸುತ್ತಿ ಆಮೇಲೆ ಆ ದಾರ ಏನಿರುತ್ತಲ್ಲ, ಅದಕ್ಕೆ ಯಾರ ಕಾಲು ತಾಗಬಾರ್ದು, ತಾಗ್ದಂಗೆ ಒಳಗಡೆ ಹೋಗಿ ಕುತ್ಕೋಬೇಕು. ಬಂದ್ ವಿಡಿಯೋದಾಗ ಬಂತ ಏ ಬಾರಿ ಬಿದ್ದೆ. ಶ್ರುತಿ ಅವ್ರ ನಿಮ್ಮನ್ನ ಹಿಡ್ದೀನಿ ನೋಡ್ರಿ.
ಶ್ರುತಿ ಅವ್ರ ಒಂದು ಹಾಡು ಹಾಡ್ರಿ ಓಲಿ. ನೀವು ಯಾರು ಹಾಡ ಹಾಡ್ಲಿಲ್ರಪ್ಪ. ಹಾ ನಮ್ಮಮ್ಮ ಕವೆ ಹಾಡಾಡು ಒಂದ ಕಾವ್ಯ ಸರಿ ಈಗಾರ ಹಾಡ್ರಿ, ರೆಕಾರ್ಡ್ ಟೈಮ್ದಾಗ ಹಾಡ್ರಿ. ಸೊ ಹೊರಗಡೆ ಎಲ್ಲ ರಿಚುವಲ್ಸ್ ಮುಗಿಸ್ಕೊಂಡ್ಬಂದು ರೆಡಿಯಾಗಿ ಮತ್ತೆ ಕೂತ್ಕೊಂಡೆ, ಮತ್ತೆ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಗಿಫ್ಟ್ ಕೊಟ್ಟರು ಆ್ಯಂಡ್ ನನಗೆ ಇಷ್ಟವಾದ ಅಡುಗೆನೆಲ್ಲ ಮಾಡ್ಕೊಂಡ್ಬಂದಿದ್ರು. ಎಲ್ಲರ ಒಟ್ಟಿಗೆ ಸೇರಿ ಊಟ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಂದು ಮೆಮೊರೇಬಲ್ ಡೇನ ಮಾಡಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೋಡಿದ್ದಕ್ಕೆ. ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಲಘು ಲಘು ಫಂಕ್ಷನ್ ಮತ್ತೆ ಮದುವೆ ಆಗ್ಲಿ ನಿಮ್ಗೆಲ್ಲ ಏನ್ ರಿಟೈರ್ಮೆಂಟ್ ಕೊಟ್ಟು ಅವ್ರ ಮುಂದೆ ಓಡಾಡ್ಬೇಕ. ಕೊಟ್ಟ ಆರತಿ ಹಾಕಿ